was saying that they should have kept it in a sealed cover before for this court in place of actually. 7 deaths have taken place only which are pertaining to this incident. In fact, the doctor who's done the postmortem, he's dead. 5 vital witnesses, they're all dead. ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರ್ವಂಡಿ. ದಶಕದ ಹಿಂದೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂಥ ಕೇಸ್ ಧರ್ಮಸ್ಥಳ ಸೌಜನ್ಯ ಕೇಸ್. ನೋಡಿ, ಇದು ಮಕಾಡೆ ಮಲೆಗೆ ಹೋಗಿಬಿಟ್ಟಿದೆ. ಇದರಿಂದ ಯಾವುದೇ ರೀತಿಯಾದಂಥ ತೀರ್ಪು ಹೊರಗೆ ಬರಲಿಕ್ಕೆ ಸಾಧ್ಯವಿಲ್ಲ, ಆರೋಪಿಗಳು ಪತ್ತೆ ಆಗೋದಿಲ್ಲ ಅನ್ನೋ ರೀತಿಯಾಗಿ ಅನೇಕರು ನಿಟ್ಟುಸಿರು ಬಿಡ್ತಾಯಿದ್ರು, ಯಾರು ಅಪರಾಧಿಗಳಿದಾರೋ ಅವರು. ಆದರೆ ಇದೀಗ ಒಂದು ಒಳ್ಳೆಯ ಗುಡ್ ನ್ಯೂಸ್ ಸಿಗ್ತಾ ಇರೋದು. ನೋಡಿ, ಸುಪ್ರೀಂ ಕೋರ್ಟ್ನಲ್ಲಿ ಜಡ್ಜಸ್ಗಳು ಸಹಿತ ತರಾಟೆಗೆ ತೆಗೆದುಕೊಂಡಿತ್ತು ರಾಜ್ಯ ಸರ್ಕಾರವನ್ನು. ನಿಮಗೆ ಇಷ್ಟೆಲ್ಲ ಕಾಲಾವಕಾಶ ಕೊಟ್ಟರೂ ಸಹಿತ ಇಲ್ಲಿಯವರೆಗೂ ಕೂಡ ನೀವು ವರದಿಯನ್ನು ಕೊಡೋದಕ್ಕೆ ಇಷ್ಟು ಲೇಸಿನೆಸ್ ಯಾಕೆ ಅನ್ನೋದನ್ನು ನೋಡಿ, ಜಡ್ಜಸ್ಗಳು ಹೇಳ್ತಾ ಇದ್ದರೆ ಅದಕ್ಕೆ ಭಾಳ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಾ ಇದೆ ರಾಜ್ಯ ಸರ್ಕಾರ ಇದರಲ್ಲಿ ಯಾಕೆ ನಿರ್ಲಕ್ಷ್ಯವನ್ನು ತೋರ್ತಾ ಇದೆ ಅಂತ. ಈಗ ಒಂದು ಕಡೆ SIT ಫಾರ್ಮ್ ಮಾಡಲಾಗಿದೆ ನಿಮಗೆ ಅಕ್ರಮವಾಗಿ ಹೂಳಾಗಿರ್ತಕ್ಕಂಥ ಸಮಾಧಿಯ ಕೇಸ್ಗೆ ಸಂಬಂಧಪಟ್ಟ ಹಾಗೆ. ಆದರೆ ಇದರ ಜೊತೆಗೆ ಸೌಜನ್ಯ ಕೇಸನ್ನು ಮರ್ಜಿ ಮಾಡಲಾಗುತ್ತಾ ಅನ್ನೋ ಕುತೂಹಲ ಎಲ್ಲವೂ ಕೂಡ ಮನೆ ಮಾಡಿರ್ತಕ್ಕಂಥದ್ದು. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಜಡ್ಜಸ್ ಏನು ಹೇಳಿದ್ರು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ನೋಡಿ, ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕುಸುಮಾವತಿಯವರು ಒಂದು ಸೌಜನ್ಯ ಕೇಸ್ನ ಮರುತನಿಖೆಗೆ ಆದೇಶ ಕೊಡಬೇಕು ಮತ್ತು ಪ್ರಕರಣದಿಂದ ಆರೋಪಿ ಸಂತೋಷ್ ರಾವ್ ಅವರನ್ನು ಖುಲಾಸೆಗೊಳಿಸಿರ್ತಕ್ಕಂಥ CBI ವಿಶೇಷ ನ್ಯಾಯಾಲಯದ ಆದೇಶವನ್ನು ಕೂಡ ರದ್ದುಪಡಿಸಬೇಕು ಅಂತ ಹೇಳಿ 2 ಪ್ರತ್ಯೇಕ ಅರ್ಜಿಗಳನ್ನು ಈಗಾಗಲೇ ಹೈಕೋರ್ಟ್ ವಜಾಗೊಳಿಸಿತ್ತು. ಇದೇ ಆದೇಶವನ್ನು ಪ್ರಶ್ನೆ ಮಾಡಿಯೇ ಸೌಜನ್ಯ ತಾಯಿಯವರು ಕುಸುಮಾವತಿ ಗೌಡ ಸುಪ್ರೀಂ ಕೋರ್ಟ್ ಮೆಟ್ಲೇರಿದ್ರು. ಭಾಳಷ್ಟು ಜನರು ಸೌಜನ್ಯ ಹೋರಾಟಗಾರರ ವಿರುದ್ಧವಾಗಿ ಅನೇಕ ವ್ಯಂಗ್ಯವಾದಂಥ ಹೇಳಿಕೆಗಳನ್ನು ಕೊಡ್ತಾಯಿದ್ರು. ನಿಮಗೆ ಸುಪ್ರೀಂ ಕೋರ್ಟ್ ಆಪ್ಷನ್ ಇದೆಯಲ್ಲ, ಯಾಕೆ ಇಲ್ಲಿಯವರೆಗೂ ಸುಪ್ರೀಂ ಕೋರ್ಟ್ ಮೆಟ್ಲೆ ಏರ್ತಾ ಇಲ್ಲ? ಯಾಕೆ ನೀವು ಸುಪ್ರೀಂ ಕೋರ್ಟ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ? ಹೋಗಿ ಅಲ್ಲಿ ನ್ಯಾಯವನ್ನು ಕಂಡುಕೊಳ್ಳಿ, ಅಲ್ಲಿ ನೀವು ಕನೆಕ್ಷನ್ನು ಪಡೆದುಕೊಳ್ಬಹುದು, ಅಲ್ಲೇ ಮರುತನಿಖೆಗೆ ಆದೇಶವನ್ನು ಕೊಡಬಹುದು ಅಂತ. ದೇರ್ ಈಸ್ ನೋ ಆಪ್ಷನ್. ಯಾಕೆಂದರೆ CID ಲೋಕಲ್ ಪೊಲೀಸ್ ಸ್ಟೇಷನ್ ಜೊತೆಗೆ ನಮ್ಮ ಭಾರತದ ಪ್ರತಿಷ್ಠಿತ ತನಿಖಾ ಸಂಸ್ಥೆ CBI ಕೂಡ ತನಿಖೆಯನ್ನು ನಡೆಸಿದೆ. ಇನ್ನು ಬೇರೆ ಆಪ್ಷನ್ಸ್ಗಳೇ ಇಲ್ಲ ಅಂತ ಹೇಳಿ ಭಾಳಷ್ಟು ಜನರು ಇದರಲ್ಲಿ ಲಾಭವನ್ನು ತೆಗೆದುಕೊಂಡಿದ್ದೇ ಹೆಚ್ಚು. ಇದೀಗ ಈ ಅರ್ಜಿಯ ವಿಚಾರಣೆಯನ್ನು ನಡೆಸಿದಂಥ ನ್ಯಾಯಮೂರ್ತಿಗಳಾದ ಸಂಜಯ್ ಕುಮಾರ್ ಹಾಗೂ ವಿನೋದ್ ಚಂದ್ರನ್ ಅವರಿದ್ದಂಥ ಪೀಠ ರಾಜ್ಯ ಸರ್ಕಾರಕ್ಕೆ ಮುಖಕ್ಕೆ ಹುಗಿದಿದೆ. ಇಂತಹ ಗಂಭೀರ ಪ್ರಕರಣದಲ್ಲಿ ನೀವು ಇಷ್ಟೊಂದು ನಿರಾಸಕ್ತಿಯನ್ನು ತೋರ್ತಾ ಇದ್ದೀರಲ್ಲ, ಇದು ಸರಿಯಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರದ ಪರ ವಕೀಲರನ್ನು ಕೂಡ ಕ್ಲಾಸ್ ತೆಗೆದುಕೊಳ್ತು. ಆರಂಭದಲ್ಲಿ ಮುಂಜಾನೆ ಹಿಯರಿಂಗ್ ನಡೀತಾ ಇತ್ತು. ಆ ಕೋರ್ಟ್ ಹಾಲ್ನಲ್ಲಿ CBI ವಕೀಲರೇ ಇರಲಿಲ್ಲ, ಅವರು ಬಂದಿರಲೇ ಇಲ್ಲ. ನೋಡಿ, ನೋಟಿಸನ್ನು ಕೊಟ್ಟಿದ್ದೀವಿ, ನಿಮಗೇನಾದರೂ ಪ್ರತಿಕ್ರಿಯೆಯನ್ನು ಸಲ್ಲಿಸಲಿಕ್ಕೆ ಅಥವಾ ಆಕ್ಷೇಪಣೆಗಳನ್ನು ಸಲ್ಲಿಸಲಿಕ್ಕೆ ನಿಮಗೆ ನೋಟಿಸ್ ಕೂಡ ನೀಡಿದೆ. ಆದರೆ ಈ ಹಿಂದೆ ಸಾಕಷ್ಟು ಕಾಲಾವಕಾಶ ಕೊಟ್ಟಿದ್ದರೂ ಕೂಡ ನೀವು ಕಂಪ್ಲೀಟ್ ರಿಪೋರ್ಟನ್ನು ಸಲ್ಲಿಸಲಿಕ್ಕೆ ಯಾಕೆ ವಿಳಂಬ ಮಾಡ್ತಾ ಇದ್ದೀರಿ ಅಂತೇಳಿ ಜಡ್ಜಸ್ಗಳ ಪೀಠನೇ ಪ್ರಶ್ನೆ ಮಾಡಿದೆ. ಈ ಪ್ರಕರಣವನ್ನು ಆರಂಭದಲ್ಲಿ CID ತನಿಖೆ ನಡೆಸಿದೆ, ನಂತರ CBI ತನಿಖೆ ನಡೆಸಿದೆ, ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡಿದೆ ಅಂತ ಹೇಳಿ ಕರ್ನಾಟಕದ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಆವಿಷ್ಕಾರ್ ಸಿಂಘ್ವಿ ಅವರು ನಿರ್ದೇಶನವನ್ನು ನೀಡಿದರು. ಅದಕ್ಕೆ ಸಂಬಂಧಪಟ್ಟ ಕಂಪ್ಲೀಟ್ ರಿಪೋರ್ಟನ್ನು ಸಲ್ಲಿಸಬೇಕು ಅನ್ನೋ ಮಾಹಿತಿಯನ್ನು ಕೂಡ ಈಗಾಗಲೇ ಜಡ್ಜಸ್ಗಳು ಕೂಡ ಅವರಿದ್ದಂಥ ದ್ವಿಸದಸ್ಯ ಪೀಠ ಕೂಡ ಹೇಳಿತ್ತು. ಈ ಪ್ರಕರಣವನ್ನು ಮತ್ತೊಮ್ಮೆ ಪರಿಶೀಲಿಸಲಿಕ್ಕೆ ವಿಶೇಷ ತನಿಖಾ ದಳ ರಚನೆ ಮಾಡ್ಬೋದಾ ಅಥವಾ ಇಲ್ವಾ ಅಂತ ಹೇಳಿ ನಾವು ಬಯಸ್ತಾ ಇದ್ದೀವಿ. ಇತರ ಆರೋಪಿಗಳ ಪಾತ್ರಗಳನ್ನು ಪರಿಶೀಲಿಸುವಂಥ ಅವಕಾಶ ಇದೆಯಾ ಇದರಲ್ಲಿ? ಈ ಬಗ್ಗೆ ಸರ್ಕಾರದ ಸ್ಪಷ್ಟ ನಿಲುವನ್ನು ತಿಳಿಸಬೇಕು ಅಂತಲೂ ಕೂಡ ದ್ವಿಸದಸ್ಯ ಪೀಠ ರಾಜ್ಯ ಸರ್ಕಾರಕ್ಕೆ ಸೂಚನೆ ಕೊಟ್ಟಿತ್ತು. ಆದರೆ ಅವರಿಂದ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯೇ ಬಂದಿಲ್ಲ. ಸ್ನೇಹಿತರೆ, ನೋಡಿ, ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಮಾಡಿದ್ದು ಬೆಳ್ತಂಗಡಿಯ ಜನರಲ್ ಹಾಸ್ಪಿಟಲ್ ಡಾಕ್ಟರ್ ಆದಮ್ ಮತ್ತು ಡಾಕ್ಟರ್ ರಶ್ಮಿ. ಅವರೆಲ್ಲರೂ ಕೂಡ ಹೇಳಿದರು, ತೋಳ್ಭಾಗದಲ್ಲಿ ಮತ್ತು ಕುತ್ತಿಗೆಯ ಮಧ್ಯಭಾಗದಲ್ಲಿ 7 ಇಂಚು, ಜೊತೆಗೆ ಕತ್ತು ಹಿಸುಕಿದಂಥ ಗುರುತು, ಯೋನಿಯ ಮೇಲೆ ಮಣ್ಣಿನ ಕಣಗಳು, ಕನ್ಯಾಪೊರೆ ಹರಿದಿರೋದು, ಇವೆಲ್ಲವುಗಳನ್ನು ಗಂಭೀರವಾದಂಥ ಸೂಕ್ಷ್ಮ ಸಂಗತಿಗಳನ್ನು ಕೂಡ ಇದೇ ಡಾಕ್ಟರ್ ಆದಮ್ ಮತ್ತು ಡಾಕ್ಟರ್ ರಶ್ಮಿ ಅವರು ಹೇಳಿದರು. ಅದಾದಮೇಲೆ ಸಂತೋಷ್ ರಾವ್ ಅವರನ್ನು ಮೆಡಿಕಲ್ ಟೆಸ್ಟ್ ಮಾಡಲಿಕ್ಕೆ ಮಂಗಳೂರಿನ KS ಹೆಗಡೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದು. ಯಾಕೆ ಮಂಗಳೂರಿನ KS ಹೆಗಡೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರೋ ಗೊತ್ತಿಲ್ಲ. ಅಲ್ಲೇ ಬೆಳ್ತಂಗಡಿಯ ಜನರಲ್ ಹಾಸ್ಪಿಟ್ಲ್ ಇದ್ದರೂ ಕೂಡ ಅಲ್ಲಿಗೆ ಯಾಕೆ ಕರ್ಕೊಂಡು ಹೋಗಲಾಯಿತು ಅನ್ನೋದು ಈಗಲೂ ಕೂಡ ನಿಗೂಢ. ಅವರು ಕೂಡ ಆತನಿಗೇನೋ ಫೆಮೋಸಿಸ್ ಅನ್ನೋ ಕಾಯಿಲೆ ಇದೆ, ಆತನಿಗೆ ಲೈಂಗಿಕ ಸಂಭೋಗ ನಡೆಸಲಿಕ್ಕೆ ಸಮರ್ಥನಾಗಿದ್ದಾನೆ. ಆದರೆ ಆ ಮರ್ಮಾಂಗದ ಹಿಂದೊಗಲು ಅಂತ ಹೇಳ್ಕರ್ತೀವಲ್ಲ, ಅದನ್ನು ಹಿಂದಕ್ಕೆ ತೆಗೆದುಕೊಳ್ಳಿಕ್ಕೆ ತುಂಬ ಕಷ್ಟ ಆಗುತ್ತೆ. ಫಿಮೋಸಿಸ್ ಅನ್ನೋ ರೋಗ ಇದೆ, ಆದರೂ ಕೂಡ ಆತ ಸಂಭೋಗ ನಡೆಸಲಿಕ್ಕೆ ಸಮರ್ಥ ಅನ್ನೋ ಮಾಹಿತಿಯನ್ನು ಕೂಡ ಅವರು ಕೊಟ್ಟಿದ್ದರು.
ನೋಡಿ ಈ ಕೇಸ್ನಲ್ಲಿ ಇವೆಲ್ಲವನ್ನೂ ಕೂಡ ನಾವು ಗಮನ ಹರಿಸ್ಬೇಕಾಗತ್ತೆ. ಯಾಕೆಂದರೆ ಅದೇ ಸೌಜನ್ಯ ಕೇಸ್ ಘಟನೆ ನಡೆಯೋ ಒಂದು ವಾರಗಳ ಹಿಂದೆ, ಅಂದರೆ 1-2 ವಾರಗಳ ಹಿಂದೆ ಅಲ್ಲೇ ಒಂದು ಡಬಲ್ ಮರ್ಡರ್ ಆಗಿರುತ್ತೆ. ಆ ಕೇಸ್ನಲ್ಲೂ ಕೂಡ ಇದೇ ಸಂತೋಷ್ ರಾವ್ ಅವ್ರನ್ನ ತಗ್ಲು ಹಾಕ್ಸ್ತಕ್ಕಂಥ ಕೆಲಸಗಳು ಕೂಡ ನಡೆದಿರುತ್ತೆ. ಅವೆಲ್ಲವನ್ನೂ ಕೂಡ ನೀವು ಗಮನ ಹರಿಸಿದಾಗ ಎಲ್ಲೋ ಒಂದು ಕಡೆ ಉದ್ದೇಶಪೂರ್ವಕವಾಗಿ ಸೌಜನ್ಯ ಕೇಸ್ನಲ್ಲಿ ಸಂತೋಷ್ ರಾವ್ ಅವ್ರನ್ನ ತಗ್ಲು ಹಾಕೋ ಕೆಲಸಗಳು ಆಯಿತು ಅನ್ನೋ ಆರೋಪಗಳು ಈಗಲೂ ಕೂಡ ಇದೆ. ನೋಡಿ, ಸುಪ್ರೀಂ ಕೋರ್ಟ್ನಲ್ಲಿ ಸೌಜನ್ಯ ತಾಯಿ ಕುಸುಮಾವತಿಯ ಪರ ವಕೀಲರು ಜಡ್ಜಸ್ಗಳಿಗೆ ಮನವರಿಕೆ ಮಾಡ್ತಾಯಿದ್ರು. ಈ ಕೇಸ್ನಲ್ಲಿ ಪ್ರಮುಖ ಸಾಕ್ಷ್ಯಗಳು ಈಗಾಗಲೇ ಅವರೆಲ್ಲರೂ ಕೂಡ ಆಕಸ್ಮಿಕವಾಗಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರೋದು ಯಾಕೆ ಅನ್ನೋದನ್ನು ಜಡ್ಜಸ್ಗಳಿಗೆ ಮನವರಿಕೆ ಮಾಡ್ತಾಯಿದ್ರು. ಅವೆಲ್ಲವುಗಳನ್ನು ಗಂಭೀರವಾಗಿ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಂಥ ಸಂಜಯ್ ಕುಮಾರ್ ಮತ್ತು ಕೆ ವಿನೋದ್ ಚಂದ್ರನ್ ಅವರನ್ನೊಳಗೊಂಡಂಥ ಪೀಠ ನಿಮಗೆ ಕಾಲಾವಕಾಶ ಕೊಟ್ಟಿದೆ. ಈವರೆಗಿನ ಕ್ರಮಗಳ ಬಗ್ಗೆ ವಿವರವಾದಂಥ ವರದಿಯನ್ನು ಸಲ್ಲಿಸಿ ಅಂತ ನಾವು ಹೇಳಿದ್ದೀವಿ. ಈ ಪ್ರಕರಣದ ಮರುತನಿಖೆ ಮಾಡಲಿಕ್ಕೆ ಅವಕಾಶ ಇದೆಯಾ, ಅಥವಾ SIT ಫಾರ್ಮ್ ಮಾಡಬೇಕಾ, ಏನಾದರೂ ಒಂದು ಸ್ಪಷ್ಟ ನಿಲುವನ್ನು ನೀವು ಹೇಳಬೇಕಲ್ವಾ ಅಂತೇಳಿ ಅಡ್ವೊಕೇಟ್ ಜನರಲ್, ನಮ್ಮ ರಾಜ್ಯದ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ AAG ಅವಿಷ್ಕಾರ್ ಸಿಂಘ್ವಿ ಅವರಿಗೆ ಪೀಠ ಖಡಕ್ ಸೂಚನೆಯನ್ನು, ಖಡಕ್ಕಾಗಿ ತರಾಟೆಯನ್ನು ತೆಗೆದುಕೊಂಡಿದ್ದು. ಇನ್ನೊಂದು ಕಡೆ ಈ ಪ್ರಕರಣದ ಸಾಕ್ಷಿಗಳಿಗೆ, ಪ್ರಮುಖವಾದಂಥ ಸಾಕ್ಷಿಗಳಿಗೆ ರಕ್ಷಣೆ ನೀಡಲಿಕ್ಕೂ ಕೂಡ ಆದೇಶವನ್ನು ಕೊಡ್ತು. ಸಂತ್ರಸ್ತೆಯ ಪರವಾಗಿ ಹಾಜರಿದ್ದಂಥ ಹಿರಿಯ ವಕೀಲರಾದಂಥ ಶೋಭಾ ಗುಪ್ತಾ, ಆನಂದ್ ಸಂಜಯ್ M. ನುಲಿ ಮತ್ತು ಶೇಖರ್ G. ದೇವಸ ಅವರು ನ್ಯಾಯಾಲಯಕ್ಕೆ ಆತಂಕಕಾರಿ ವಿಷಯವೊಂದನ್ನು ಕೂಡ ತಿಳಿಸ್ತಾರೆ. ಈ ಪ್ರಕರಣದಲ್ಲಿ ಅನೇಕ ಸಾಕ್ಷಿಗಳು ನಿಗೂಢ ಸಂದರ್ಭದಲ್ಲಿ ಸಾವನ್ನಪ್ಪಿದ್ದಾರೆ ಸ್ವಾಮಿ ಅಂತ ಹೇಳಿ, ಮೈಲಾರ್ಡ್ ಅಂತ ಹೇಳಿ ತಿಳಿಸ್ತಾರೆ. ನೋಡಿ, ಇದನ್ನು ಗಂಭೀರವಾಗಿ ಪರಿಗಣಿಸಿದಂಥ ನ್ಯಾಯಾಲಯ ಸಾಕ್ಷಿಗಳಿಗೆ ಸೂಕ್ತವಾದಂಥ ರಕ್ಷಣೆ ನೀಡುವಂತೆ AAG ಅವರಿಗೆ ನಿರ್ದೇಶನವನ್ನು, ಡೈರೆಕ್ಷನ್ ಕೊಡುತ್ತೆ. ಎಲ್ಲೋ ಒಂದು ಕಡೆ ಇದಕ್ಕೆ CBI ತನಿಖೆಗೆ ಏನಾದರೂ ಮಾಡ್ಬೋದಾ, ಆಪ್ಷನ್ಸ್ ಇದೆಯಾ ಅಂತ ಜಡ್ಜಸ್ಗಳೇ ಹೇಳ್ತಾರೆ. ಅಂದರೆ ಜಡ್ಜಸ್ಗಳಿಗೆ ಇದರಲ್ಲಿ ಈ ಕೇಸ್ನಲ್ಲಿ CBI ಕೂಡ ತನಿಖೆ ನಡೆಸಿದೆ ಅನ್ನೋದು ಕೂಡ ಗೊತ್ತಾಗಿಲ್ಲ. ನೋಡಿ, ಈ ಘಟನೆ 2012ರಲ್ಲಿ ನಡೆದಿರೋದು. 2013ರಲ್ಲೇ ಭಾಳ ದೊಡ್ಡ ಮಟ್ಟಿಗಿನ ಹೋರಾಟದ ನಂತರ CBIಗೂ ಕೂಡ ಕೊಡಲಾಗಿತ್ತು. ಅದನ್ನೇ ಪೀಠಕ್ಕೆ ನೆನಪು ಮಾಡಿಕೊಡ್ಲಾಯಿತು. ಅದಕ್ಕೆ ಉತ್ತರ ಕೊಟ್ಟಂಥ ವಕೀಲರು, ಅದೃಷ್ಟವಶಾತ್ ಮೈಲಾರ್ಡ್ ಸಂತ್ರಸ್ತೆಯ ವಸ್ತುಗಳು ಜೊತೆಗೆ DNA ಪರೀಕ್ಷೆ ಮಾಡ್ಬೋದಿತ್ತು. ಆ DNA ಪರೀಕ್ಷೆ ಮಾಡಿದ ನಂತರವೂ ಕೂಡ ಅಸಲಿ ಅಪರಾಧಿಗಳು ಬೇರೆ ವ್ಯಕ್ತಿಗಳೇ ಇದ್ದಾರೆ. ಅದನ್ನು ಕೂಡ ವಿಚಾರಣೆ ನ್ಯಾಯಾಲಯಕ್ಕೂ ಕೂಡ ನಾವು ತಿಳಿಸಿದ್ದೀವಿ. ಜೊತೆಗೆ ಇನ್ನೂ ಕೂಡ ಸಂತ್ರಸ್ತೆಯ ವಸ್ತುಗಳು ಸಂರಕ್ಷಣೆ ಮಾಡಿದ್ದಾರೆ. ಹಾಗಾಗಿ ಈ ನ್ಯಾಯಾಲಯವು ಇದನ್ನು ಮತ್ತೆ ಮರು ತನಿಖೆ ಮಾಡಲಿಕ್ಕೆ ಅವಕಾಶ ಕೂಡ ಇದೆ ಅನ್ನೋದನ್ನು ಜಡ್ಜಸ್ಗಳಿಗೆ ಸೌಜನ್ಯ ತಾಯಿ ಕುಸುಮಾವತಿ ಅದನ್ನು ಮಂದಟ್ಟು ಮಾಡಿಕೊಟ್ರು. ಆಗ ನ್ಯಾಯಾಲಯ ಏನು ಮಾಡುತ್ತೆ, ಈ ಪ್ರಕರಣವನ್ನು ಮುಂದಿನ ವಿಚಾರಣೆಯನ್ನು ಜುಲೈ 14ಕ್ಕೂ ಕೂಡ ನಿಗದಿಪಡಿಸುತ್ತೆ. ನಿಮಗೆಲ್ರಿಗೂ ಕೂಡ ಪ್ರಕರಣದ ಹಿನ್ನೆಲೆ ಗೊತ್ತಿದೆ. 2023 ಜೂನ್ 16ಕ್ಕೆ ವಿಚಾರಣಾ ನ್ಯಾಯಾಲಯ ಆರೋಪಿ ಸಂತೋಷ್ ರಾವ್ ಅವರನ್ನು ಖುಲಾಸೆಗೊಳಿಸುತ್ತೆ. ಪ್ರಾಸಿಕ್ಯೂಷನ್ ಆರೋಪವನ್ನು ಸಾಬೀತುಪಡಿಸಲಿಕ್ಕೆ ವಿಫಲವಾಗಿದೆ ಅಂತ ಹೇಳಿದಂಥ ಕೋರ್ಟ್ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧವಾಗಿ ಕ್ರಮಕ್ಕೆ ಸಮಿತಿಯನ್ನು ರಚನೆ ಮಾಡಲಿಕ್ಕೆ ಸೂಚನೆ ಕೂಡ ಕೊಟ್ಟಿತ್ತು. 2024ರಲ್ಲಿ ಸಂತ್ರಸ್ತೆಯ ತಂದೆ ಕರ್ನಾಟಕ ಹೈಕೋರ್ಟ್ನಲ್ಲಿ ಮರು ತನಿಖೆ ಮಾಡಬೇಕು ಅಂತ ಅರ್ಜಿಯನ್ನು ಕೂಡ ಸಲ್ಲಿಸಿದರು. ಅದೇ ವರ್ಷದ ಆಗಸ್ಟ್ 20ರಂದು ಹೈಕೋರ್ಟ್ ಆ ಅರ್ಜಿಯನ್ನು ವಜಾ ಮಾಡುತ್ತೆ. ಸಂತೋಷ್ ರಾವ್ ಖುಲಾಸೆ ಆಗಿರೋದ್ರಿಂದ ಅಸಲಿ ಅಪರಾಧಿ ಯಾರು ಅನ್ನೋ ಪ್ರಶ್ನೆ ಮತ್ತೆ ಹೇಳಲಿಕ್ಕೆ ಶುರುವಾಗುತ್ತೆ. ಇದು ಖಂಡಿತವಾಗಿಯೂ ಮರು ತನಿಖೆಯನ್ನು ಬಯಸುತ್ತೆ ಅಂತೇಳಿ ಅಭಿಪ್ರಾಯವನ್ನು ಕೂಡ ಪಟ್ಟಿತ್ತು. ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಧರ್ಮಸ್ಥಳ ಸುತ್ತಮುತ್ತ 100 ಶವಗಳನ್ನು ಹೂತು ಹಾಕಲಾಗಿದೆ ಅನ್ನೋ ಆರೋಪಗಳು ಕೇಳಿಬರ್ತಾ ಇದೆ. ಕಳೆದ 20 ವರ್ಷಗಳಲ್ಲಿ ಅನೇಕ ಕೃತ್ಯಗಳು ನಡೆದಿದ್ದಾವೆ, ಅಲ್ಲಿ ಈ ರೀತಿಯಾದಂಥ ದೌರ್ಜನ್ಯಗಳು ನಡೆದಿದ್ದಾವೆ ಅನ್ನೋ ಆರೋಪಗಳ ಮೇರೆಗೆ ಚಿನ್ನಯ್ಯ ಅನ್ನೋ ವ್ಯಕ್ತಿ ಬಂದ. ಅದಾದ ಮೇಲೆ ಬೂಡೆ ಗ್ಯಾಂಗ್ ಅನ್ನೋ ಆರೋಪಗಳು ಕೇಳಿಬಂದವು. SIT ಫಾರ್ಮ್ ಆಯಿತು. ಎಲ್ಲೋ ಒಂದು ಕಡೆ ಒಂದು 3-4 ಜಾಗಗಳಲ್ಲಿ ಸಿಕ್ಕಂಥ ಬೂಡೆಗಳನ್ನು FSLಗೆ ಕಳಿಸಲಾಯಿತು. ಈ ಕೇಸ್ ಕಂಪ್ಲೀಟ್ ಶುದ್ಧ ಸುಳ್ಳು, ಅಕ್ರಮವಾಗಿ ಹೂಳಲಾಗಿದ್ದಂತಹ ಆರೋಪಗಳೇನಿದೆಯೋ ಆ ಕೇಸ್ ಕಂಪ್ಲೀಟ್ ಸುಳ್ಳು ಅನ್ನೋ ರೀತಿಯಾದಂಥ ಚಾರ್ಜ್ ಶೀಟ್, ಮಧ್ಯಂತರ ವರದಿ ಕೂಡ ಬಂತು. ಆ ಕೇಸ್ ಇನ್ನೂ ಕೂಡ ತನಿಖೆ ಹಂತದಲ್ಲಿದೆ. ಅದರ ನಡುವೆ ಪ್ಯೂರ್ ಕೇಸ್ ಆಗಿರ್ತಕ್ಕಂಥ ಸೌಜನ್ಯ ಕೇಸನ್ನು ಕೂಡ ಹಳ್ಳ ಹಿಡಿಸೋ ಕೆಲಸಗಳನ್ನು ಅನೇಕರು ಮಾಡ್ತಾ ಇದ್ದಾರೆ. ಸದ್ಯ ಸುಪ್ರೀಂ ಕೋರ್ಟ್ನಲ್ಲಿ ಈ ಕೇಸ್ ಹೋಗಿದೆ. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಇದನ್ನು ಮರು ತನಿಖೆ ಮಾಡಬಹುದಾ ಅನ್ನೋ ಚಾನ್ಸಸ್ಗಳ ಆಧಾರದ ಮೇಲೂ ಕೂಡ ಜಡ್ಜಸ್ಗಳು ಒಂದು ಆಶಾದಾಯಕವಾದಂಥ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ಇದು ಮರು ತನಿಖೆ ಆಗಬಹುದು. ಸಂತ್ರಸ್ತೆಗೆ ಸೇರಿದಂಥ ವಸ್ತುಗಳನ್ನು ಸಂರಕ್ಷಿಸಿ ಇಡಲಾಗಿರೋದ್ರಿಂದ DNA ಪರೀಕ್ಷೆ ನಡೆಸಿದರೆ ಸತ್ಯಾಂಶ ಮತ್ತೆ ಬಯಲಿಗೂ ಕೂಡ ಬರಬಹುದು. ಇನ್ನು ಅಕ್ವಿಟಲ್ ಕಮಿಟಿ ಫಾರ್ಮ್ ಮಾಡಲಾಗಿದೆ, ಆದರೆ ಯಾವುದೇ ರೀತಿಯಾದಂಥ ಕ್ರಮವನ್ನು ನಮ್ಮ ರಾಜ್ಯ ಸರ್ಕಾರ ತೆಗೆದುಕೊಂಡೇ ಇಲ್ಲ. ಆ ವಿಚಾರವನ್ನು ಕೂಡ
ಸಂತೋಷ್ ಪರ ವಕೀಲರು ಮತ್ತು ಕುಸುಮಾವತಿ ಪರ ವಕೀಲರು ಅದನ್ನು ಜಡ್ಜಸ್ಗಳಿಗೂ ಕೂಡ ಹೇಳಿದ್ರು. ಅದನ್ನು ಕೂಡ ಈಗಾಗಲೇ ಸೂಕ್ಷ್ಮವಾಗಿ ಗಮನಿಸಿರ್ತಕ್ಕಂತಹ ಜಡ್ಜಸ್ಗಳು ಮುಂದೆ ಯಾವ ರೀತಿಯಾಗೂ ಕೂಡ ರಿಯಾಕ್ಷನ್ ಕೊಡಬಹುದು ಅಂತ. ಸದ್ಯ ಇವರು ಕೇಳ್ತಾ ಇರೋದು ಇಷ್ಟೇ, ರಾಜ್ಯ ಸರ್ಕಾರ ನಿಮ್ಮ ಅಭಿಪ್ರಾಯ ಏನಿದೆ, ನಿಮ್ಮ ನಿಲುವೇನಿದೆ ಅದನ್ನು ತಿಳಿಸಿ. ಇದನ್ನು ಮರು ತನಿಖೆ ಮಾಡ್ಬೋದಾ ಇಲ್ವಾ, ಚಾನ್ಸಸ್ ಇದೆಯಾ ಇಲ್ವಾ, ಅದನ್ನು ತಿಳಿಸಿದ್ರೆ ಮತ್ತೆ ಮುಂದಿನ ತನಿಖೆಯಲ್ಲಿ, ಈಗ ಸದ್ಯ ಇದು ಮುಂದಿನ ತನಿಖೆಗೆ ಹೋಗಿದೆ, ಅಲ್ಲಿ ಏನಾಗಬಹುದು ಅನ್ನೋದನ್ನು ನಾವು ಕೂಡ ಕುತೂಹಲದಿಂದ ನೋಡಬೇಕಾಗತ್ತೆ. ಯಾಕೆಂದರೆ ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಈ ಕೇಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅನ್ನೋದನ್ನು ಕೂಡ ಗಮನ ಹರಿಸ್ಬೋದು. ಯಾರ್ದೋ ಪ್ರಭಾವಿಗಳ ಕೈವಾಡ ಇದೆ, ಈ ಕೇಸನ್ನು ಹೀಗೆ ಮುಗಿಸೋವಂಥ ಪ್ರಯತ್ನಗಳು ನಡೀತಾ ಇದೆ, ಈ ಥರದ ಅನೇಕ ಅಭಿಪ್ರಾಯಗಳು ಕೇಳಿ ಬರ್ತಾ ಇದ್ವಲ್ಲ, ಅದೆಲ್ಲದಕ್ಕೂ ಕೂಡ ಒಂದು ನಿರ್ಣಾಯಕ ಹಂತ ಈಗ ಬಂದಿದೆ ಅಂತ ನಾವೆಲ್ಲರೂ ಕೂಡ ಗಮನ ಹರಿಸಬಹುದು. ಸೌಜನ್ಯ ಅವರ ತಾಯಿ ಕುಸುಮಾವತಿ ಮತ್ತು ಸಂತೋಷ್ ರಾವ್, ನಾನು ಕೂಡ 6 ವರ್ಷಗಳ ಕಾಲ ನಳಾಡ್ಬಿಟ್ಟಿದ್ದೀನಿ, ಸುಖ ಸುಮ್ಮನೆ ನನ್ನನ್ನು ಈ ಕೇಸ್ನಲ್ಲಿ ತಗಲು ಹಾಕಲಾಯಿತು ಅನ್ನೋದನ್ನು ಕೂಡ ಅವರು ಕೂಡ ಹೇಳಿದ್ದಾರೆ. 1 ದಶಕಕ್ಕೂ ಹೆಚ್ಚು ಕಾಲ ಈ ತನಿಖೆ ಮಾಡಿದಂಥ ವೈಫಲ್ಯ ಜೊತೆಗೆ ಕೋರ್ಟ್ ಕೊಟ್ಟಂಥ ತೀರ್ಪು ಇವೆಲ್ಲವೂ ಕೂಡ ಅನೇಕ ಪ್ರಶ್ನೆಗಳನ್ನು ಹುಟ್ಟು ಹಾಕ್ತಾ ಇದೆ. ಅನೇಕ ಬಲಿಪಶುಗಳಿದ್ದಾರೆ ಇಲ್ಲಿ ಅನ್ನೋ ರೀತಿಯಾಗೂ ಕೂಡ ಕೋರ್ಟ್ ಮುಂದೆ ಅದನ್ನು ತಿಳಿಪಡಿಸಿದ್ದಾರೆ. ನೋಡೋಣ ಏನಾಗಬಹುದು ಅಂತ. ಒಟ್ಟಾರೆಯಾಗಿ ಈ ಕೇಸ್ ಮತ್ತೆ ಮುಂದಿನ ವಿಚಾರಣೆಗೂ ಕೂಡ ಹೋಗಿರೋದ್ರಿಂದ ಅಲ್ಲಿ ಏನಾಗಬಹುದು, ಜೊತೆಗೆ ಸರ್ಕಾರದ ಅಭಿಪ್ರಾಯ ಏನಾಗಬಹುದು. ಈಗ ಬಾಲ್ ಏನಿದೆ, ಈ ಚೆಂಡು ಸೀದಾ ಸರ್ಕಾರದ ಅಂಗಳದಲ್ಲಿದೆ. ಇವರು ಏನು ಮಾಡ್ತಾರೆ ಅನ್ನೋದನ್ನ ನಾವು ಕುತೂಹಲದಿಂದ ಕಾದು ನೋಡೋಣ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.